ಕರೆದುಕೊಂಡು ಬರಲು ಹೋದ ಕರಿಯ ಶಿವರಾಜ್ ಇವರ ವಿಷಯ ಇನ್ನುವರೆಗೆ ತಿಳಿಯಲಿಲ್ಲ. ರಾಮಣ್ಣನ ಕರ್ಕೊಂಡು ಬಾ ಅಂತ ಹೇಳಿದ್ರೆ ಆ ಗುಮಾಸ್ತರು ಇನ್ನೂ ಬರಲಿಲ್ಲ. ಸರಿಯಾದ ಸಮಯಕ್ಕೆ ಕೂಳು ತಿಂದ ನಾಯಿಗಳು ಇತ್ತಿತ್ತವಾಗಿ ಕೆಲಸ ಮಾಡಲಾರು. ಇದರ ಹಿಂದೆ ಏನಾದರೂ ನಡೆದಿರಬಹುದೇ? ಅದು ನಾ ತಿಳಿಯದ ಹಾಗೆ ನಡೆಯುವುದು ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದ್ರೆ ನನ್ನ ಕೈಯಲ್ಲಿ MLA MP ಸಾಕಷ್ಟು ಜನ ಇರುವಾಗ ನನಗೆ ಆ ತರ ಭಯ. ಯಜಮಾನ್ರ ನಮ್ಮ ಗಂಧದ ಲಾರಿಯನ್ನು ಶಿವರಾಜರಪ್ಪರು ಬಿಡಿಸಿಕೊಂಡು ಬಂದ್ರಲ್ರಿ ಸಾವುಕಾರ, ಬಿಡಿಸಿಕೊಂಡು ಬಂದರು. ಇಂಥವರಿರಬೇಕು. ನಂಬಿಕೆ ಆಪ್ತರು ಎಂದರೆ ಹೀಗಿರಬೇಕು. ನಮಸ್ಕಾರ ಮಾಡಬೇಕಾದದ್ದು ನೀವಲ್ಲ, ನಾವು. ಅಂತೂ ನನ್ನ ಮೊದಲ ಪರೀಕ್ಷೆಯಲ್ಲಿ ಗೆದ್ದ ವೀರರೆಂದರೆ ನೀವೇ. ಇದು ಯಾವ ಮಹಾನ್ ಕೆಲಸ? ನೀವು ನನ್ನನ್ನು ನಂಬಿದ ಮೇಲೆ ಇದಕ್ಕಿಂತ ಅನಾಹುತ ಕೆಲಸ ಯಾವುದಾದರೂ ಬಂದರು ಚಿಟಿಕಿ ಹೊಡೆದು ಮುಗಿಸುವುದರೊಳಗಾಗಿ ಮುಗಿಸುವ ಸಾಮರ್ಥ್ಯ ಈ ಶಿವರಾಜನಲ್ಲಿದೆ. ನೋಡಿ ಪ್ರೇಮರಾಜ್, ಇನ್ನು ಮೇಲೆ ನೀವು ಯಾವುದಕ್ಕೂ ಚಿಂತಿಸುವ ಕಾರಣವಿಲ್ಲ. ನಿಮ್ಮ ಕೆಲಸವನ್ನು ಎಲ್ಲ ಸರಿಪಡಿಸಿಕೊಂಡು ಹೋಗುವುದು ನನ್ನ ಕೆಲಸ. ನೀವು ನಿಶ್ಚಿಂತೆಯಿಂದ ಇರಬಹುದು. ಕರಿಯ, ನನ್ನ ಬಲಗೈ ಬಂಟರಾಗಿ ಸೇವೆ ಮಾಡಲು ಬಂದ ಈ ಶಿವರಾಜನಿಗೆ ನಮ್ಮ ಎಲ್ಲ ವ್ಯವಹಾರಗಳನ್ನು ತಿಳಿಸಿ ಹೇಳು. ಮತ್ತವರಿಂದ ತಿಳಿದುಕೊಳ್ಳುವಷ್ಟು ಮೂರ್ಖ ನಾನಲ್ಲ. ಇಲ್ಲಿಗೆ ಬರುವಾಗ ಎಲ್ಲ ವಿಷಯನ್ನು ಚೆನ್ನಾಗಿ ತಿಳಿದುಕೊಂಡು ಬಂದಿರುವೆ. ತಾವು ದಣಿದಿರುವಂತೆ ಕಾಣುತ್ತದೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಹುದು. ನಮಸ್ಕಾರ ಧನ್ಯರು, ನಮಸ್ಕಾರ. ನಮಸ್ಕಾರ. ಚಮತ್ಕಾರ ಆಮೇಲೆ ಮೊದಲು ನೀವು ಹೋದ ಕೆಲಸ ಎಲ್ಲಿಗೆ ಬಂತು? ಎಲ್ಲಿಗೆ ಬಂತು ಅಂದದೇವಿ ಧನ್ಯರ? ನಾನು ನಿಮ್ಮ ಮಾತು ಯಾವತ್ತರ ಮೀರಿನ ಆ ಮಗನಿಗೆ ಒಂದೆರಡು ಕಿವಿ ಬಂಡೆ ಬಾರಿ ಅಡಾವ ಮಗನ ನಮ್ಮ ಸಾವುಕಾರ ಬಂದ ನಾಟಕ ಮಾಡಕತ್ತೆ. ಬಾರ ಪಾತಮ್ಮ ಬಾರ. ಯಾ ಬಾರ ನೀವು ಹೇಳಿ ನಾ ಬಿಟ್ಟಿನ್ರಿ ಸಾವುಕಾರ. ನಮಸ್ಕಾರ ರೀ ಸಾವುಕಾರ್ರೆ. ತಮ್ಮ ಗುಮಾಸ್ತರ ಕಡೆಯಿಂದ ನನ್ನನ್ನು ಬರ ಹೇಳಿದ್ರಂತೆ. ಬಾ ಅಂತ ಹೇಳ್ಬೇಕಲ್ಲ ತಮ್ಮ. ಬಾ ಅಂತ ಹೇಳದಿದ್ರೆ ಹೆಂಗ್ ನಡೀತೈತಿ ನಮ್ಮ ವ್ಯವಹಾರ? ಸಾವುಕಾರ್ರೆ, ಆ ನಿಮ್ಮ ಗುಮಾಸ್ತರು ನಮ್ಮ ತಂದೆ ಮಾಡಿದ ಸಾಲದ ಬಗ್ಗೆ ಎಲ್ಲ ವಿವರಿಸಿ ಹೇಳಿದರು. ಹಂಗಾದ್ರ ಎಲ್ಲ ವಿಷಯ ತಿಳ್ಕೊಂಡು ನಿಮ್ಮ ಅಪ್ಪ ಸಾಲ ಮಾಡಿದ್ದು ತೀರಿಸಿ ಹೋಗಾಗ ಬಂದಿ ಅಂದಾಗ ಆತು. ನೋಡು ರಾಮ, ಏನೋ ನಮ್ಮವರು ಅಂತ ಇಷ್ಟು ದಿವಸ ಕೇಳಲಾರ್ದ ಸುಮ್ಮನಿದ್ದೀವಿ. ಮಗನು ಇನ್ನು ಮೇಲೆ ಬಿಡಾಕ ಬರುವುದಿಲ್ಲ. ಅದಂಗ ಬಡ್ತೈತಿ. ಹೆಂಗೂ ಕರ್ಸಿದ್ದಕ್ಕಾಗಿ ನಮ್ಮ ಕಿಮ್ಮತ್ತು ಕೊಟ್ಟು ಬಂದಿದ್ದಮ್ಮ. ಏನು ಕೊಡ್ಬೇಕಾಗಾಯ್ತು? ಪೈಸಾ ಚುಕ್ತಾ ಮಾಡಿ ಹೋಗಾಯ್ತು. ನಮ್ಮ ತಂದೆ ಮಾಡಿದ ಸಾಲ ನಾವು ಚಿಕ್ಕವರಿದ್ದಾಗೆ ಮುಟ್ಟಿಸಿ ಋಣಮುಕ್ತರಾಗಿರಿ ಅಂತ ನೀವೇ ಒಂದು ಸಲ ನಮ್ಮ ಮುಂದೆ ಹೇಳಿದ್ರಿ. ಈಗ ನೋಡಿದ್ರೆ ಇನ್ನೂ ಸಾಲ ಐತಿ ಅಂತ ಹೇಳಿದ್ರೆ ನಾವು ಎಲ್ಲಿಂದ ಕೊಡ್ಬೇಕ್ರಿ ಸಾವುಕಾರ್ರೆ? ಎಲ್ಲಿಂದ ಕೊಡ್ಬೇಕಂದ್ರೆ ಹೆಂಗಪ್ಪ? ನಿಮ್ಮ ಸಾಲ ನಿಮ್ಮ ಅಪ್ಪ ತೀರ್ಸೋಣಂತ ನಾವೆಲ್ಲಿ ಹೇಳಿವಿ? ಅದೆಲ್ಲ ಹಾಳು ಪುರಾಣ. ನಮ್ಮ ಮುಂದೆ ಏನು ಹೇಳಕ್ ಹೋಗ್ಬೇಡ. ಏನು ಕೊಡ್ಬೇಕಾಗೈತಿ ಅಷ್ಟು ಕೊಟ್ಟು ನಮ್ಮನೆ ಹೊಸಲ ದಾಟು. ಇಲ್ಲಾದ್ರ ಪರಿಣಾಮ ನೆಟ್ಟಗೋಗಿಲ್ಲ, ತಿಳಿತೇನು?
ನಾವಿಬ್ಬರು ನಿಮ್ಮ ಎದುರಿಗೆ ಬದುಕಬಾರದು ಅಂತ ನಾನು ನಮ್ಮ ತಂದೆಗೆ ಈ ಮಾತು ಅವತ್ತೇ ಹೇಳಿದ್ದೆ. ಇದರಲ್ಲಿ ಏನಾದರೂ ಮೋಸ ಇದೆ ಅಂತ. ನೀನು ಇನ್ನೂ ಚಿಕ್ಕವ, ತಲೆಯ ಮೇಲಿನ ಮಾಸು ಆರಲಾರದವ ಅಂತ ನನ್ನನ್ನೇ ಗದರಿಸಿಬಿಟ್ಟರು. ನೋಡಿ ಸಾವುಕಾರ್ರೆ, ನಮ್ಮ ತಂದೆ ಮಾಡಿದ ಏನಾದರೂ ಅಲ್ಪ ಸ್ವಲ್ಪ ಸಾಲ ಉಳಿದಿದ್ರೆ ಹೇಳಿಬಿಡಿ, ನಾನು ತೀರಿಸ್ತೀನಿ. ಆದ್ರೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡ್ರಿ ಸಾವುಕಾರ್ರೆ. ನಿಮ್ಮ ತಾಯಿ ಈ ನಿನ್ನ ಮಸಳ ಕಣ್ಣೀರು ನನ್ನ ಮುಂದೆ ತೋರ್ಸಕ್ ಹೋಗಬೇಡ. ಏನಿದ್ರು ಕೊಡ್ತೋ ವಿಷಯಕ್ಕೆ ಬಾ. ಸಾವುಕಾರ್ರೆ, ಹಾಗಾದ್ರೆ ಹೇಳಿಬಿಡ್ರಿ ಎಷ್ಟೈತಿ ಅಂತ. ಗುಮಾಸ್ತ್ರಿ, ಹೇಳ್ರಿ. ಇವರ ಸಾಲದ ಬಾಬತ್ತು ಎಷ್ಟೈತೆ ಅನ್ನೋದು ಸಾರ ಸಗಟ್ ಹೇಳಿಬಿಡ್ರಿ. ಆತ್ರಿ ನೋಡ್ರಿ ದಣ್ಯರ, ಟೋಟಲ್ ಇದು ಮೊನ್ನೆ ಇದು ನೋಡ್ರಿ, ಮೊನ್ನೆ ಹೋದ ತಿಂಗಳ ಫೆಬ್ರವರಿ ಮಾರ್ಚ್ ನೋಡಪ್ಪ ತಮ್ಮ, ನಿಮ್ಮಪ್ಪ ಸಣ್ಣವ್ರದ ಕಳೆಗ 10,000 ಸಾಲ ಒಯ್ದಿದ್ರು. ಅದು ಬಡ್ಡಿ ಗಂಟ ಕಲ್ತು ಇದೇನ್ರಿ ಗುಮಾಸ್ತ್ರ? ತಮ್ಮ ಇನ್ನ ಲೆಕ್ಕ ಮಾಡತ್ತೀನಿ. ನನ್ನ ಲೆಕ್ಕ ಏನು ಇಲ್ಲ. ಏನ್ರಿ ಗುಮಾಸ್ತರದ 2-3 ದಿವಸ ಕಳೆದೆ ನಿನ್ ಮುಂದಿತ್ತು. ವೈಟ್ ಅವ್ರ ನಗರ ದಿವ್ಸಾಗಿರ್ತಾವ ಏನೋ ಕೊಡು ಟೈಮ್ ಲೆಕ್ಕ ಆಗಲ್ಲ. ಕೊಡು ಟೈಮ್ ಸೌಕರ್ಯ ಕೊಡಿ 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 ಸೌಕರ್ಯ ಅವಾಗೇನಿಲ್ಲ. ಅವಾಗ ನಮ್ಮ ಸೌಕರ್ಯ ಗುರಿತದ. ಈಗ ನಿನಗೆ ಊರಿ ಆಗತ್ತದೇನು? ನೋಡಪ್ಪ ತಮ್ಮ, ನೀವು ಸಣ್ಣವ್ರ ತಕ್ಕಳಗ ನಿಮ್ಮಪ್ಪ 10,000 ರೂಪಾಯಿ ಸಾಲ ಒಯ್ದು ಇಲ್ಲಿ ತನಕ ಬಡ್ಡಿ ಗಂಟ ಕಲ್ತು 50,000 ರೂಪಾಯಿ ಆಗೈತಿ. ಅದ್ರೊಳಗ 1,000 ಬಡ್ಡಿ 1,000 ಗಂಟ ಅರ್ಧ ಅದು ಬಂದು ಮುಟ್ಟ್ಯಾವ. ಇನ್ನ ಉಳಿದು ಸೌಕರ್ಯ ಇದಕ್ಕೇನಂತೆ ಪಾತಮಾನಿ ಸಾಲವೆಂಬ ರೂಪದಿಂದ ಈ ಬಡವರ ಹೊಟ್ಟೆಯ ಮೇಲೆ ಹೊರೆ ಎಳೆಯಬೇಡಿ ಸಾವುಕಾರ್ರೆ. ನಾವು ನಮ್ಮ ತಂದೆ ಮಾಡಿದ ಸಾಲ ಆವಾಗಲೇ ಪೂರ್ತಿಯಾಗಿ ಮುಟ್ಟಿಸಿವಿ. ಈಗ ಇನ್ನೂ ಸಾಲ ಐತಿ ಅಂದ್ರ ಎಲ್ಲಿಂದ ಕೊಡ್ಬೇಕ್ರಿ ಸಾವುಕಾರ್ರೆ? ಎಲ್ಲಿಂದ ಕೊಳ್ಳಿ ಅಂದ್ರೆ ಹೆಂಗಪ್ಪ? ಇದ್ದ ಮನೆ ಮಾರಿ ತಂದೆ ಮಾಡಿದ ಸಾಲದಿಂದ ಋಣಮುಕ್ತನಾಗಬೇಕು. ಅದು ಸಾಧ್ಯ ಆಗದಿದ್ರೆ ಇದ್ದ 1 ಎಕರೆ ಜಮೀನು ಒತ್ತಿ ಹಾಕಿ ಸಾಲ ತೀರಿಸಬೇಕು. ಇವು ಎರಡೂ ಬೇಕಂದ್ರೆ ಇದ್ದ ಹೆಂಡತಿಗೆ ಸೆರಗ ಹಾಕಿ ಹೇಳಬೇಕು. ಕೆಲವು ಇಲ್ಲದ ನಾಲಿಗೆಯಿಂದ ಚಿಕ್ಕಂತೆ ಮಗಳಿದರೆ ನಿಮ್ಮ ಬಾಯಿಯೊಳಗಿನ ಹಲ್ಲುಗಳು ಭೂಮಿಗೆ ಬಿದ್ದಾವು. ಏನೋ ತಾವು ಶ್ರೀಮಂತರು ಅಂತ ಆಡಿದ್ದು ಅನಿಸಿಕೊಂಡು ಸುಮ್ಮನಿದ್ದರೆ ನನ್ನ ಹೆಂಡತಿಯ ಶರಗು ಹಾಸಾಕ ಹೇಳ್ತೀಯನೋ ಅಲ್ಕ ನನ್ನ ಮಗನೇ. ಏನೋ ತಮ್ಮ, ಇಷ್ಟ ವಿಷಯ ಇದ್ದಂಗೆ ಹೇಳಕ್ ಬಂದ್ರ ಎಲ್ಲಿನೇ ಗೊತ್ತಿರುತ್ತ. ಹಂಗಾಯ್ತಲ್ಲೋ ನೀವು ಪರಿಸ್ಥಿತಿ. ಸಾಲದ ವಿಷಯದ ಬಗ್ಗೆ ಮಾತನಾಡಿದರೆ ಸುಮ್ಮನಿರುತ್ತಿದ್ದೆ. ನನ್ನ ಹೆಂಡತಿಗೆ ಶರಗು ಹಾಸು ಎಂದು ಹೇಳುವ ಈ ಹಲ್ಕ ನನ್ನ ಮಗನನ್ನ ಸುಮ್ಮನೆ ಬಿಡುತ್ತೇನೋ ಚಮಚ ನನ್ನ ಮಗನ. ಓ ಸೌಕರ, ಈ ಮಗನಿಗೆ ಹಿಂಗೆ ಬೇಬಾರ್ದ್ರಿ. ಈ ಮಗನಿಗೆ ಬಹಳ ಸಕ್ಕದ. ಈ ಮಗ ನಿಮ್ಮ ಮುಂದೆ ನನಗೆ ಹಿಂಗ ಮಾತಾಡ್ತಾರ ಅಂದ್ರ ನಂಗೆ ಇಲ್ಲಿ ಹಿಡಿದು ಅಟ್ಟೆ ಉರ್ದದ. ಸೌಕರ, ಈ ಮಗನಿಗೆ ಹಿಂಗ ಬೇಬಾರ್ದ್ರಿ. ಹೋಲ್ ಸಾಧ್ಯ ಮಗ ನಂಜನಗೂಡಿಗೆ ಹ್ಯಾಂಗ ಹೊಳಿ ಕಲ್ಸಿವಲ್ಲ, ಈ ಮಗನಿಗೆ ಹೊಳಿ ಕಳಿಸ್ಬೇಕ್ರಿ. ಸೌಕರ, ಈ ಮಗನು ಏನೋ ಈಗ ಪುಡಿ 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 ಅದಕ್ಕೆ ಈ ಮಗನಿಗೆ ಹಂಗ ಹೊಡಿಬೇಕ್ರಿ. ಈ ಮಗನಿಗೆ ಬುದ್ಧಿ ಬರ್ತದೆ ಈ ಮಕ್ಕಳಿಗೆ. ನನ್ನ ಎಲುವು ಪುಡಿ ಪುಡಿ ಮಾಡಲು ಅದು ನಿಮ್ಮಿಂದ ಸಾಧ್ಯವಿಲ್ಲ. ನೋಡಿ ಯಜಮಾನರೇ, ಈ ಯಜಮಾನ ನಿನ್ನ ಕಂತ್ರಿ ನಾಯಿ ಸಿಕ್ಕಾಪಟ್ಟಿ ಅನ್ಯಾಯದ ಹಣ ತಿಂದು ಬೆಳೆದು ದೊಡ್ಡವನಾಗಿದ್ದಾನೆ.
ಸುಮ್ಮನೆ ಬಿಡುವುದಿಲ್ಲ. ಹಾಗೇಕೆ ಹುಚ್ಚರಾಗಿ ಹರಿಸಿಕೊಳ್ಳಿರೋ ಕೋತಿಗಳ ಒಮ್ಮೆ ನಮ್ಮ ಗೋಯಗಳಿಗೆ ಹೊಕ್ಕಿರುವ ಭೇಟಿಯನ್ನು ಹಾಗೆ ಕಳಿಸುವುದಿಲ್ಲ. ಅದಕ್ಕೆ ನಮ್ಮ ರುಚಿ ತೋರಿಸುವ ತನಕ ಸುಮ್ಮನಿರಲು ನಾನೇನು ಹೇಳಿಯಲ್ಲ. ಹೇ ಸಾವುಕಾರ, ನೀನು ನಿಜವಾಗಿಯೂ ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗನಾಗಿದ್ದರೆ ನನ್ನನ್ನು ಮುಟ್ಟಿ ನೋಡು, ಆಮೇಲೆ ನಿನ್ನ ಪರಿಣಾಮ ಏನಾಗುತ್ತೆ ಅಂತ. ಅರೆ ಬಿಟ್ಟು ಬಿಡಿ, ಹೀಗೇಕೆ ಮಾತನಾಡುತ್ತಿರುವಿರಿ? ಈ ಸಮಯದಲ್ಲಿ ನೀನೇಕೆ ಬಂದೆ? ನೀನು ಬರದೇ ಇದ್ದರೆ ಈ ಮಗನ ಹೆಣ ಇಲ್ಲೇ ಹೋಗ್ತಿದ್ದೆ. ಹೋಗಲಿ ಬಿಡಿ, ನೋಡು ನೀನೀಗ ಮನೆಗೆ ಹೋಗು, ಆಮೇಲೆ ವಿಚಾರ ಮಾಡಿದರಾಯ್ತು. ಮೊದಲು ಹೊರಟು ಇಲ್ಲಿಂದ. ತಮ್ಮ ನಡಿ ಕಳ್ಸೋಬೇಡ, ನಡಿ ಹೇಳ ಮಾತು ಕೇಳು. ಹೋಗ್ತೀನಿ, ಹೋಗಿ ಮತ್ತೆ ಬಂದೇ ಬರ್ತೀನಿ. ಇದು ಏನ್ರಿ ಯಜಮಾನ್ರಿ, ತಾವು ತಿಳಿದವರು ತಾವು ಈ ರೀತಿ ಮಾತನಾಡುವುದೇ? ನೀವಾಡಿದ ಮಾತು ಅವನಾಡಿದ ಮಾತು ನಾನೇ ಒಳಗೆ ಕುಳಿತು ಸರಿಯಾಗಿ ವಿಚಾರ ಮಾಡಿದ್ದೇನೆ. ಮುಂದೆ ಏನು ಮಾಡಬೇಕೆಂಬುದು ನಾನು ನಿಮಗೆ ಚೆನ್ನಾಗಿ ತಿಳಿಸಿ ಹೇಳಿಕೊಡುತ್ತೇನೆ. ನೀವು ಸಮಾಧಾನದಿಂದ ಒಳಗೆ ಬನ್ನಿ. ಗಣ್ಯರ ಇದು ಇಟ್ಟಕ್ಕೆ ಬಗೆಹರಲ್ರಪ್ಪ. ನಮಗೆ ಇವತ್ತು ಏನ್ ಬಿ ಮಾಡ ದೋಸ್ತ, ಹೋಗಿ ಕಾಮಸ್ತರ ಅಂಗಡಿಗೆ ಹೋಗು, ಆ ಹೊಂಡ ಅಂಗಡ ನೋಡು, ಶೂ ಅಂಗಡ ನೋಡು, ಎಲ್ಲರ ಬೆಳ್ಳಕ್ಕಿನ ಎಸೆ ಸೊತ್ತೊಂಬ ಎಲ್ಲ ಇವತ್ತು ಹೊಗತ ಹೊಗೆ ಮಾತು.